ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಅಂತ ಮಾಡ್ತಿರೋದು. ಒನ್ ಟೈಮ್ ಸುಮ್ಮನೆ ಟ್ರೈ ಮಾಡಿದೆ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು. ಡ್ರೈ ಫ್ರೂಟ್ಸ್ ಲಡ್ಡುಗೆ ಏನು ಬೇಕಂತ ಅಂದರೆ ಆವಾಗ ಈ ಥರ ಮಾಡ್ಬಿಟ್ಟು ಮಾಡಿರ್ತೀನಿ ಅಂತ. ಸೊ ಅದಕ್ಕೆ ಪಿಸ್ತಾ, ನಾನು ಡ್ರೈ ಫ್ರೂಟ್ಸ್ ಲಡ್ಡು ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಫ್ಲೇಕ್ ಸೀಡ್ಸು, ನಾವು ಏನೇನು ಇಂಟೇಕ್ ಮಾಡ್ತೀವಿ ಅದೆಲ್ಲನೂ ಯೂಸ್ ಮಾಡ್ಕೊಳ್ಬೋದು. ನಾನು ಏನು ಮಾಡ್ತೀನಿ ಅಂದರೆ ಒಂದು ಬೌಲ್ಗೆ ಬಾದಾಮಿ ಅರ್ಧ kg, ಗೋಡಂಬಿ ಅರ್ಧ kg, ಸನ್ಫ್ಲವರ್ ಸೀಡ್ಸ್ 1/4 kg, ಸನ್ಫ್ಲವರ್ ಸೀಡ್ಸ್ 1/4 kg. ಅದು ಫುಲ್ಲು ಡ್ರೈ ನಟ್ಸು. ಇದು ದ್ರಾಕ್ಷಿ, ಬ್ಲೂಬೆರಿ, ಇದು ಅರ್ಧ kg ತಗೊಂಡಿದ್ದೀನಿ. ಅದನ್ನು ಸಪ್ರೇಟಾಗಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ಅದು ನಾವು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಇದು ಮತ್ತು ಡೇಟ್ಸ್ನ, ಇದು ಅರ್ಧ kg. ಮತ್ತು ಪ್ಲಸ್ ಅಂಜೂರ, ಇದೆಲ್ಲ ಸಪ್ರೇಟ್ ಇಟ್ಕೊಳ್ಬೇಕು. ಇದೇನಕ್ಕೆ ಸಪ್ರೇಟ್ ಇಟ್ಕೊಳ್ಬೇಕು ಅಂತಂದರೆ ಇದು ತೊಳೆದ್ಬಿಟ್ಟು ಒಂದ್ಸಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ಫುಲ್ಲು ಸ್ಮ್ಯಾಶ್ ಆಗಬೇಕಲ್ವ, ಅದಕ್ಕೆ. ನಿಮಗೆ ಪಿಸ್ತಾ ಫ್ಲೇವರ್ ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ ಅಂತಂದರೆ ಓಕೆ. ಡೇಟ್ಸ್ ಇದೆಲ್ಲನೂ ಫಸ್ಟ್ ಒಂದ್ಸಲ ತೊಳ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಫಸ್ಟು ಬೀಜನ ಈ ಥರ ಬಿಡಿಸ್ಕೊಂಡು ಮಡಿಕೊಳ್ಬೇಕು. ಈ ಥರ ಎಲ್ಲನೂ ಫುಲ್ಲು ಓಪನ್ ಮಾಡಿಕೊಂಡು ಇದನ್ನು ತೊಳ್ಕೊಳ್ಬೇಕು. ತೊಳ್ಕೊಂಡ್ಬಿಟ್ಟು ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಈ ಥರ ಬೀಜಗಳೆಲ್ಲ ಸಪ್ರೇಟ್ ಮಾಡಬೇಕು. ಮತ್ತು ಈ ಥರ ಬಾದಾಮಿಗಳೆಲ್ಲ ನಾನು ಪೀಸ್ ಮಾಡ್ಕೊಳ್ಬೇಕು. ನಿಮ್ಮಲ್ಲಿ ಕಟರ್ ಇದ್ರೆ ನಾವು ಕಟರೆಲ್ಲ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಇಲ್ಲಿ ನೋಡಿ ಕಟರ್, ಈ ಥರ ಕಟರ್ ಇದ್ರನ್ನಾದ್ರೂ ಕಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇದ್ರಲ್ಲಾದ್ರೂ ಮಾಡ್ಬೋದು. ಒಟ್ಟಾಗಿ ಕಟರಲ್ಲಿ ಮಾಡಿದ್ರೆ ಶೇಪು ಕರೆಕ್ಟಾಗಿ ಬರ್ತದೆ. ಬಾದಾಮಿ ಮಾತ್ರ ಕರೆಕ್ಟಾಗಿ ಬರ್ತದೆ. ಇಲ್ಲಾಂದರೆ ಈಸಿ ಕೆಲಸ ಅಂದರೆ ಏನು ಗೊತ್ತಾ, ನಿಮ್ಮ ಮನೇಲಿ ಕುಟ್ನ ಬೆಳೀತದಲ್ವಾ, ಆ ಕುಟ್ನದಲ್ಲಿ ಈ ಥರ ಕುಟ್ನದಲ್ಲಿ ಈ ಥರ ಫುಲ್ ಎಲ್ಲ ಇಟ್ಬಿಟ್ಟು ಈ ಥರ ಇದಾದರೆ ಈ ಥರ ಪೀಸ್ ಆಯ್ತದೆ. ನಾನು ಕಟ್ ಮಾಡೋದಾದರೆ ಈ ಥರ ಪೀಸ್ ಆಯ್ತದೆ. ಸೊ ಅದಕ್ಕೆ ನಿಮ್ಗೆ ಯಾವ ಥರ ಸ್ಲೈಸ್ ಬೇಕು ಆ ಥರ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಯಾವ ಥರ ಇದ್ರೂ ತಿಂತಾರೆ. ತುಪ್ಪದಲ್ಲಿ ಹಾಕಿ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತುಪ್ಪದಲ್ಲಿ ಹಾಕಿ ರೋಸ್ಟ್ ಮಾಡ್ತೀನಿ ನಾನು. ಅದು ರೋಸ್ಟ್ ಮಾಡಿದ್ರೆ ಅಷ್ಟೇ ಅದು ಫ್ಲೇವರ್ಸ್ ಆಗಿ ಫುಲ್ಲು ಗರಂ ಅನ್ನೋ ಥರ ಆಯ್ತದೆ. ಇದೆಲ್ಲ ಫುಲ್ಲು ತುಪ್ಪದಲ್ಲಿ ಹಾಕೊಂಡು ಹುರ್ಕೋಬೇಕು ಡ್ರೈ ಫ್ರೂಟ್ಸ್ನ. ಇವೆಲ್ಲ ಡ್ರೈ ಅಲ್ವಾ, ಸೊ ಅದಕ್ಕೆ ನೋಡಿ. ಸನ್ಫ್ಲವರ್ ಸೀಡ್ಸು ಅದೆಲ್ಲ ಒಂದೂ ಸಪ್ರೇಟ್ ಹಾಕಬೇಕು. ಆವಾಗ ಚೆನ್ನಾಗಿ ಇವು ಒಂದರಲ್ಲೇ ಕರೆದ್ಬಿಟ್ರೆ ಗೊತ್ತಾಗಲ್ಲ. ಗೋಡಂಬಿ ಬಾದಾಮಿನ ಒಟ್ಟು ಮಾಡ್ಬೋದು. ಬಾದಾಮಿ ಯಾಕೋ ಮೆಲ್ಗಾಗ್ಬಿಟ್ಟೈತೆ, ಸಾರಿ ಗೋಡಂಬಿ. ನನಗೆ ಈಗ
ಕಾಳುಗಳ ನೇಮ್ ಆಗ್ಬೋದು, ಈ ಡ್ರೈ ಫ್ರೂಟ್ಸ್ ನೇಮ್ ಆಗ್ಬೋದು. ಕನ್ಫ್ಯೂಸ್ ಗೈಸ್. ಎಂತ ಗೊತ್ತುಂಟಾ, ನಾವು ಜೀವನದಲ್ಲಿ ಅಂದ್ಕೊಂಡಿರಲಿಲ್ಲ, ನಾವು ಹೊಂದಿಕೊಂಡಂತೆ ಇರುತ್ತೆ ಜೀವನ ಎಲ್ಲ. ಈಗ ಅಪ್ಪನ ಮನೇಲಿ ಕಷ್ಟದಲ್ಲಿ ಬೆಳೆದಿರ್ತಾರೆ ಕೆಲವರು, ಒಬ್ರೊಬ್ರು ಸುಖದಲ್ಲಿ ಬೆಳೆದಿರ್ತಾರೆ. ಗಂಡನ ಮನೇಲೂ ಅದೇ ಥರ ಇರಬೇಕಂತ ಆಸೆ ಕನಸು ಎಲ್ಲ ಕಟ್ಕೊಂಡ್ಬಾರ್ದು. ಯಾಕೆಂದರೆ ಒಬ್ಬರು ಒಂದೊಂಥರ. ನಮ್ಮನೇಲಂತೂ ನನ್ನ ಸಕ್ಕದ ನೋಡ್ಕೋತವ್ರೆ. ನಮ್ಮ ಅಪ್ಪನ ಮನೇಲೂ ಚೆನ್ನಾಗಿದೆ, ನಾನು ನನ್ನ ಗಂಡನ ಮನೇಲೂ ಚೆನ್ನಾಗಿದ್ದೀನಿ. ಐ ಆಮ್ ಸೋ ಲಕ್ಕಿ. ನಾನು ಅಪ್ಪನ ಪ್ರೀತಿಲಾಗ್ಬೋದು, ಅಮ್ಮನ ಪ್ರೀತಿಲಾಗ್ಬೋದು, ಅಣ್ಣನ ಪ್ರೀತಿಲಾಗ್ಬೋದು, ಎಲ್ಲ ಥರನೂ ಲಕ್ಕಿ ಪರ್ಸನ್ಸು. ನನ್ನ ಗಂಡನ ಆಗ್ಬೋದು, ಎಲ್ಲರೂ ತುಂಬ. ನಾನು ಒಂದ್ಸಲ ಅನಿಸ್ತದೆ ನಾನು ತುಂಬ ಲಕ್ಕಿ ಪರ್ಸನ್. ಲಕ್ಕಿ ಪರ್ಸನ್. ಆದರೂ ನಮ್ಮ ಅಪ್ಪ ನಮ್ಮ ಅಮ್ಮನ ಪ್ರೀತಿ ಮುಂದೆ ಎಲ್ಲ ಕಡಿಮೆ. ಯಾಕೆ ಅಂದರೆ ನೀವು ಮದುವೆ ಆದಮೇಲೆ ಅನಿಸ್ತು ನೋಡ್ರಿ. ಆದರೆ ನಮ್ಮ ಎದೋರು, ನಮ್ಮ ಯಜಮಾನ್ರು ನಮ್ಮ ಅಪ್ಪನ ಪ್ರೀತಿ ಅಂದರೆ, ಈಗ ಒಬ್ಬರು ಗಂಡದಿರು ಸರಿಯಾಗಿ ನೋಡ್ಕೊಳ್ಳಲ್ಲ ಆ ಥರ ಎಲ್ಲ ಇರ್ತದಲ್ಲ, ಆ ಥರ ಯಾವತ್ತೂ ನನಗೆ ಆ ಥರ ಒಂದು ಸೆಕೆಂಡೂ ಫೀಲ್ ಮಾಡಿಸಲ್ಲ. ಈಗ 1 ವರ್ಷ ಆಯಿತು, ಒಂದೂವರೆ ವರ್ಷ ಆಯಿತು. ಎಷ್ಟೋ ಸಲ ಜಗಳ ಆಡ್ತಾರೆ ಬೇರೆಯವರು. ನನ್ನ ಗಂಡ ನೋ ಜಗಳ ಆಡಲ್ಲ ಅವರು. ನಾನೇ ಒಂದೊಂದ್ಸಲ ಕೋಪ ಮಾಡ್ಕೊಂಡು ಜಗಳ ಆಡ್ಬಿಡ್ತೀನಿ. ಅವರಂತೂ ಪಾಪ ಎಷ್ಟು ಒಳ್ಳೆಯವರು ಅಂದರೆ ಅಷ್ಟು ಒಳ್ಳೆಯವರು ಪಾಪ. ಅಷ್ಟು ಇನ್ನೋಸೆಂಟ್ ಅವರು. ಬೇರೆಯವ್ರ ಮನಸ್ಸನ್ನು ನೋಯಿಸಲ್ಲ, ಅಷ್ಟು ಒಳ್ಳೆಯವರು. ನಾನೇ ಅಂತಲ್ಲ, ಯಾರೇ ಆದ್ರೂ. 8 minutes ಆಫ್ಟರ್ ಸಲ್ಗಯೋ. ನನ್ನ ಯೂಟ್ಯೂಬ್ ಚಾನಲ್ ಏನಾರು ಯಾರು ಹಿಂದಿ ಮಾತಾಡೋರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಏನಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ರೆ ಅವ್ರು ಅಷ್ಟು ವರ್ಷದಿಂದ ಕಲ್ತಿರೋರೆಲ್ಲ ಅಲ್ಲೇ ಸತ್ಯ ಹೋಯ್ತಾರೆ. ನನ್ನ ಹಿಂದಿ ಸ್ವಲ್ಪ ತೋಡ ಆತ. ಅವರು ಮರ್ಗೆ ಹೋಗ್ತಾರೆ. ಗೋಡಂಬಿ ಇದ್ರಲ್ಲೇ ಚೆನ್ನಾಗಿ ಕಟಾಕಿದೆ. ಸೊ ಈ ಥರಲ್ಲೇ ಕಟ್ ಮಾಡ್ತೀನಿ. ಏನಂದರೆ ಫುಲ್ಲು ಸಣ್ಣ ಇದ್ದರೆ ಸ್ಲೇಟ್ಸ್ ಸೈಕ್ ಆಗಿರುತ್ತೆ. ನನ್ನ ಹತ್ರ ದೊಡ್ಡ ಇದ್ರೆ ಚೆನ್ನಾಗಿರಲ್ಲ ಟೇಸ್ಟ್ ಏನಲ್ಲ. ಅಂದರೆ ಹುರಿದಾಗ ಜಾಸ್ತಿ ಟೈಮ್ ಉರಿಬೇಕಾಯ್ತದೆ ಅದನ್ನು, ಅದಕ್ಕೆ. ಸೊ ಚೆನ್ನಾಗಿದೆ ನೋಡಿ, ನೀವು ಮಾಡ್ಕೊಂಡು ತಿನ್ನಿ, ಏನು ಅನಿಸುತ್ತೆ ಅಂತ ಆಮೇಲೆ ಕಮೆಂಟ್ ಮಾಡಿ. ನಾಳೆ ನಾಳದಲ್ಲಿ ಈ ವೀಕಲ್ಲೇ ನಾನು ಎಳ್ಳುಂಡೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಳ್ಳುಂಡೆ ಇಲ್ಲ ಜಾಮೂನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅವೆರಡರಲ್ಲಿ ಯಾವ್ದಾರು ಒಂದು ರೆಸಿಪಿ ಮಾಡಿಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತೀನಿ. ಇದು ಆ್ಯಕ್ಚುಲಿ ಪಿಜ್ಜಾ ಕಟ್ ಮಾಡೋದು. ಇದು ಚಾಕ್ಕಿಂತ ಇದು ಅರ್ಥ ಆಗೈತೆ, ಅದಕ್ಕೆ ಇದು ಶಾರ್ಪಾಗಿರುತ್ತೆ ಅಂತ ಇದನ್ನೇ ತಗೊಂಡಿದ್ದೀನಿ. ಇನ್ನು ಹೊಸಿ ನಡ್ಸಿಲ್ಲ ಗಾಯ್ಸ್. ಇದೆಲ್ಲ ಫುಲ್ ರೋಸ್ಟ್ ಮಾಡ್ಕೊಳ್ಬೇಕು. ತುಪ್ಪ ಹಾಕೊಂಡು ರೋಸ್ಟ್ ಮಾಡಿದ್ರೆ ಸಿಗ್ತಾಗಿರುತ್ತೆ. ಕೈ ಸುಟ್ಟ ಐತೆ ಯಾವುದು ನನಗೆ ಯಾವಾಗ ಹೊಸಿ ಕಬಾಬ್ ಬರಲ್ಲ. ಕೋಟಿ ಜನುಮವರಲಿ ನನ್ನ ಯಜಮಾನ ನೀನೆಂದು ಪ್ರತಿಗಳಿಗೆ. ಗೋಡಂಬಿ 1/2 kg, ಬಾದಾಮಿ 1/2 kg. ನೋಡಿ, ಗೋಡಂಬಿನ ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಬೇಕು. ಬಾದಾಮಿನೂ ಕೂಡ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಡೇಟ್ಸ್ ಮಾತ್ರ ಈ ಥರ 2 ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಅಂಜೂರನ್ನು ಕೂಡ ಈ ಥರ ಪೀಸ್ ಮಾಡ್ಕೊಳ್ಬೇಕು. ಇವೇನಿಲ್ಲ, ದ್ರಾಕ್ಷಿನ ಅದೇ ಥರ ಮಾಡ್ಬೋದು. ಮತ್ತು ಫ್ಲೇಕ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಇದೆಲ್ಲ ಫುಲ್ಲು. ಗೋಡಂಬಿ, ಬಾದಾಮಿ ಮತ್ತು ಫ್ಲೇಕ್ ಸೀಡ್ಸು, ಪಂಪ್ಕಿನ್ ಸೀಡ್ಸು,
ಸನ್ಫ್ಲವರ್ ಸೀಡ್ಸ್ ಮಾತ್ರ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು, ರೋಸ್ಟ್ ಮಾಡ್ಕೊಂಡು. ನೆಕ್ಸ್ಟು ಇದೆಲ್ಲನೂ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಬೇಕು. ಅದು ನಿಮ್ಗೇನಾದ್ರು ಫುಲ್ಲು ಸ್ವೀಟ್ ಬೇಕಂತ ಅಂದರೆ ನೀವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟು ನಾವು ಐಟಮ್ಸ್ಗೆ ನಿಮ್ಗೆ ಏನಾದ್ರು ಜಾಸ್ತಿ ಸ್ವೀಟ್ ಬೇಕೇ ಬೇಕು ಅಂತಂದರೆ ಇಷ್ಟು ಇಲ್ಲಾಂದರೆ ಇಷ್ಟನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ಸ್ವೀಟ್ ಏನು ಬೇಡ ನಮ್ಗೆ ಆ ಥರನೇ ಇರಲಿ ನ್ಯಾಚುರಲಾಗಿ ಅಂತಂದರೆ ಇದೇ ಥರ ಮಾಡ್ಬೋದು. ಇಲ್ಲ ನಿಮಗೆ ಕಲ್ಸಕ್ಕೆ ಯೂಸ್ ಮಾಡಲ್ಲ ಅಂತಂದರೆ ಓಕೆ, ಇದನ್ನಾದ್ರೂ ಯೂಸ್ ಮಾಡ್ಬೋದು, ಬೆಲ್ಲನಾದರೂ ಯೂಸ್ ಮಾಡ್ಬೋದು. ಈಗ ಫುಲ್ಲು ಗೋಡಂಬಿ ಬಾದಾಮಿ ಸೀಡ್ಸ್ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇದೆಲ್ಲ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಓಕೆ, 2 ಸ್ಪೂನ್ ತುಪ್ಪ, ಫಸ್ಟು ಗೋಡಂಬಿ ಹಾಕ್ತೀನಿ. ಗ್ರೈಂಡ್ ಆದಮೇಲೆ ಬಾಣಲಿಗೆ ತುಪ್ಪ ಹಾಕ್ಕೊಂಡು ನೆಕ್ಸ್ಟು ನಾವು ಮಾಡಿರೋ ಪೇಸ್ಟ್ನ ಬಾಣಲಿಗೆ ಹಾಕ್ಕೊಳ್ಬೇಕು. ಅದಕ್ಕಿಂತ ಮುಂಚೆನೇ ಇದಕ್ಕೆ ನೆಕ್ಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಬಿಡೋದು. ಚೆನ್ನಾಗಿ ಮಾಡಿಸ್ಕೊಳ್ಬೇಕು. ಇದು ಆರಷ್ಟೊಳಗೆ ನಾದ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸುಪ್ಪದೆ ಫುಲ್ಲು ಕೈ ಇಟ್ಕೊ, ಒಂದು ದೊಡ್ಡ ತಿನ್ಬಿಟ್ಟು ಹಾಂ ಸುಟ್ಟ ಮಾರಯ್ಯ. ಇದು ಬಂದು ಫರ್ಟಿಲಿಟಿ ಬೂಸ್ಟರ್ ಆಗಿರುತ್ತೆ. ಫೈನಲಿ ಈ ಥರ ಆಗಿದೆ. ಇದಂತೂ ಪ್ರೆಗ್ನೆಂಟ್ಗಳಾಗ್ಬೋದು, ಮನೇಲಿ ಚಿಕ್ಕ ಮಕ್ಕಳಾಗಿರ್ಬೋದು, PCOS ಇಂದ ಬಳಲ್ತಿರ್ತಾರಲ್ಲ ಅಂಥವ್ರು ಈ ಥರ ರೆಸಿಪಿ ಮಾಡಿಕೊಂಡು ಡೈಲಿ ಒಂದಿನ ಒಂದು ತಗೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಸ್ಟು ನೀವು ಮಾಡಿ ಟೇಸ್ಟ್ ಚೆನ್ನಾಗಿದ್ರೆ ಕಾಮೆಂಟ್ ಹಾಕಿ.